ನಾನು ಇದನ್ನು ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ನಾಟಿ ಕೋಳಿ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು, 1-2 ಗೆಡ್ಡೆ ಬೆಳ್ಳುಳ್ಳಿ, 1/2 ಇಂಚಷ್ಟು ಶುಂಠಿ, 1-2 ಇಂಚು ಚಕ್ಕೆ, 5-6 ಲವಂಗ, 1 ದಪ್ಪ ಈರುಳ್ಳಿ ಮತ್ತು 1-2 ಸ್ಪೂನಷ್ಟು ಹುರ್ಗಡ್ಲೆ, ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಬೌಲ್ ಅಷ್ಟು ಕಾಯಿನ ಮಿಕ್ಸಿ ಇದೆಲ್ಲನೂ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಕುಕ್ಕರ್ ಒಳಗೆ ಚಿಕನ್ನು, ಈರುಳ್ಳಿ ಮತ್ತು ಅರಿಶಿನ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಒಂದು 10 ಮಿನಿಟ್ಸ್ ನಿಮಿಷ ಎಲ್ಲ ಇದಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ನಾಟಿ ಕೋಳಿ ಚಿಕನ್ನು. ಹಾಗೆ 1-2-3 ಸಲ ಚೆನ್ನಾಗಿ ಕೂಗಿಸ್ಕೊಳ್ಳಿ. ನೋಡಿ, ನೀರೆಲ್ಲ ಹೋಗೋವರೆಗೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡೋ ನಂತರ ಮಿಕ್ಸಿ ಮಾಡಿಟ್ಕೊಂಡಿದ್ದೀವಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕೋಣ. ಈಗ ಒಂದು ಕುದಿ ಬರಲಿ. ಒಂದು ಕುದಿ ಬಂದ ನಂತರ ಕಾಯಿ, ಚಕ್ಕೆ, ಲವಂಗ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಎಲ್ಲ ಹಾಕ್ತಾಯಿದ್ದೀನಿ. ಗಸಗಸೆ, ಹುರ್ಗಡ್ಲೆ ಎಲ್ಲ ಹಾಕಿದ್ದೀವಲ್ಲ. ಸೊ ಧನಿಯಾ ಪುಡಿ 1-2 ಸ್ಪೂನಷ್ಟು, 1 ಸ್ಪೂನಷ್ಟು ಅಚ್ಕಾರದ ಪುಡಿನ ನೋಡಿ, 1 ಸ್ಪೂನು ಅಚ್ಕಾರದ ಪುಡಿ, 1-2 ಸ್ಪೂನು ನಿಮಗೆ ನೋಡಿ ಖಾರ, ಉಪ್ಪು ಖಾರ ಎಲ್ಲ ಹೆಂಗೆ ಬೇಕಾದ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ನೋಡಿ, ನಾನು ಇಷ್ಟ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಗೆ ಹಾಕ್ಬಿಟ್ಟು ನೀವು ನೀರನ್ನ 1-2 ಕಪ್ನಷ್ಟು ನೀರು, 1-2 ಲೋಟದಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ. ಒಂದು ಕುದಿ ಬಂದು ನೋಡಿ, ನೀರೆಲ್ಲ ಹಾಕಿದ್ದೀನಿ ನಾನು. ನೀರೆಲ್ಲ ಹಾಕಿ ನಿಮಗೆ ನೋಡಿ ತೆಳ್ಳಗಿರ್ಬೇಕು. ನಾಟಿ ಕೋಳಿ ಸಾಂಬಾರು ಅಂದರೆ ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಮುದ್ದೆಗೆ ಎಲ್ಲ ಹುರ್ಗಡ್ಲೆ, ಗಸಗಸೆ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ. ನೋಡಿ, ನಿಮಗೆ ಉಪ್ಪು ಖಾರ ಎಲ್ಲ ನೋಡಿ ಹಾಕ್ಕೊಳ್ಳಿ. ನಾವು 1-2 ವಿಷಲ್, 3-4 ವಿಷಲ್ ಆಗಬೇಕು. ನಾಟಿ ಕೋಳಿ ಅಲ್ವಾ, ಹಾಗಾಗಿ ವಿಷಲ್ಲು 3-4 ಹಾಕಿದ್ರೆ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ. ನೋಡಿ, 3 ಸಲ ವಿಷಲ್ ಹಾಕಿದೆ. ಈಗ ಒಂದು ಸರ್ವ್ ಮಾಡೋಣ. ಸರ್ವಿಂಗ್ ಬೌಲ್ ಇಟ್ಕೊಂಡಿದ್ದೀನಿ. ನೋಡಿ, ಚಿಕನ್ ಸಾಂಬಾರು, ಕೋಳಿ ಸಾಂಬಾರು, ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ. ಇದು ಮುದ್ದೆ ಜೊತೆ, ಅನ್ನದ ಜೊತೆ ಸೂಪರಾಗಿರುತ್ತೆ. ಮಾಡಿ ನೋಡಿ, ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಚಳಿಗಾಲದದ್ದು ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.